ನೀವು ನೋಡ್ತಾ ಇರಬಹುದು ನಾನು ಇವಾಗ ಫೇಶಿಯಲ್ ಎಲ್ಲ ಮಾಡ್ಕೊಂಡು ರಿಮೂವ್ ಮಾಡಿ ಫೇಸ್ ಪ್ಯಾಕ್ ಹಾಕೊಂತಾ ಇದ್ದೀನಿ. ಗುಡ್ ವೈಬ್ಸ್ ಇಂದಾನೆ ನಾನು ಬರಬೇಕಂದ್ರೆ ಟವಲ್ ಕ್ಲೋಸ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಬರುತ್ತೆ. ಸ್ಕ್ರಬ್ ಮಾಡ್ಕೊಬೇಕು, ಒಟ್ನಲ್ಲಿ ಆಡಾಗಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಫೇಶಿಯಲ್ ಕಿಟ್ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಬರ್ತಾ ಇತ್ತು, ತುಂಬ ಲೇಟ್ ಆಯ್ತು. ಯಾಕೆ ಅಂದರೆ ನಮ್ಮ ಅದಕ್ಕೆ ಮನೆಯದು ಸ್ವಲ್ಪ ಫಂಕ್ಷನ್ಸ್ ಇತ್ತು, ಮತ್ತು ಇಲ್ಲಿ ಹಬ್ಬದಿತ್ತು, ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸ್ ಬಂದು. ಅದಕ್ಕೋಸ್ಕರ ಇವತ್ತು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಪ್ರಕಾರ ತಗೊಂಡು ನಾನು ಫೇಶಿಯಲ್ ಕಿಟ್ ಹಾಕ್ತಾ ಇದ್ದೀನಿ. ಯಾಕೆ ಪ್ರಾಡಕ್ಟ್ಸ್ ನಾನು ಇದು ಪ್ರಮೋಷನ್ ವಿಡಿಯೋ ಮಾತ್ರ ಅಲ್ಲ, ಇದು ನನ್ನ ಓನು ತುಂಬ ವರ್ಷದಿಂದಾನೇ ನಾನು ಯೂಸ್ ಮಾಡ್ತಾ ಇರೋದು. ಮೋಸ್ಟ್ಲಿ ಒಂದು 10 ಇಯರ್ಸ್ ಮೇಲೆ ನಾನು ಇದು ಯೂಸ್ ಮಾಡ್ತೀನಿ. ಇನ್ನೂ ಜಾಸ್ತಿನೇ ಆಗ್ತೈತೆ. ನಾನು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ನನಗೆ ಅಷ್ಟೊಂದು ಸೂಟ್ ಆಗಲಿಲ್ಲ. ಯಾಕಂದರೆ ಇರೋದು ಹೇಳ್ಕೊಬೇಕು, ನಿಮಗೆ ಆದರೆ ಸೆಟ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ತುಂಬ ವರ್ಷದಿಂದ ಬೇರೆ ಪ್ರಾಡಕ್ಟ್ಸ್ ತರ್ತಾ ಇದೆ, ಯೂಸ್ ಮಾಡ್ತಾ ಇದ್ದೆ. ಒಂದ್ಸಲ 2 ಸಲ ಯೂಸ್ ಮಾಡೋದು, ಬಿಸಾಕೋದು, ಡೇಟ್ ಆಗೋಗ್ತಾ ಇತ್ತು, ಯೂಸ್ ಮಾಡೋದು, ನನಗೆ ಸೂಟ್ ಆಗ್ತಾನೆ ಇರಲಿಲ್ಲ. ಇವಾಗ ಬಂದು ನಾನು ಆಮೇಲೆ ಒಂದ್ಸಲ ನೋಡ್ತಾ ಇದ್ದೆ, ನೋಡೋಣ ತಗೊಳ್ಳೋಣ ಅಂದರೆ ಅಷ್ಟೊಂದು ಕೆಮಿಕಲ್ಸ್ ಇರತ್ತೆ ಎಲ್ಲದರಲ್ಲೂ, ಅಷ್ಟಿರಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಚಿಕ್ಕ ಬಾಕ್ಸ್ ತಗೊಂಡೆ. ಇದು ಬಂದು ಗುಡ್ ವೈಬ್ಸ್ ಇಂದ ನಾನು ತಗೊಂಡಿರೋದು. ಪರ್ಪಲ್ ಅಲ್ಲಿ ನಾನು ತಗೊಂಡಿರೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲಿ ಏನೂ ತಗೊಂಡಿಲ್ಲ. ಇದು ಪರ್ಪಲ್ ಒಂದು ಆ್ಯಪ್ ಬರುತ್ತೆ, ಪರ್ಪಲಲ್ಲಿ ತಗೊಂಡಿರೋದು. ಇದು ಬಂದು ಗುಡ್ ವೈಬ್ಸ್ ಇಂದ ನಾನು ಇದೆಲ್ಲ ತಗೊಂಡಿರೋದು. ಪ್ರತಿಯೊಂದು ಅಷ್ಟೇ ನಾನು ಇದು ಸ್ಕ್ರಬ್ಗೊಂದು ಏನು ಪ್ಯಾಕ್ ಒಂದು ಅದೆಲ್ಲ ನಾನು ಏನು ಬೇರೆ ಯೂಸ್ ಮಾಡಲ್ಲ. ಇದೊಂದೇ ನಾನು ಯೂಸ್ ಮಾಡ್ತಾ ಇರೋದು. ಗುಡ್ ವೈಬ್ಸ್ ಇಂದ ಎಲ್ಲ ಸಿಂಗಲ್ ಬರುತ್ತೆ, ನೀವು ಚಾಯ್ಸ್ ಮಾಡ್ಕೊಬೋದು. ಅದರಲ್ಲಿ ನಿಮಗೆ ದಾಳಂಬ್ರಿ ಸಿಕ್ಕತ್ತೆ, ಆರೆಂಜ್ ಸಿಕ್ಕತ್ತೆ, ಪ್ರತಿಯೊಂದು, ಆಮೇಲೆ ಪುದೀನ, ಪ್ರತಿಯೊಂದು ಸಿಗತ್ತೆ. ಇದು ಅರ್ಶಿಣದ್ದು ಎಲ್ಲ ಸಿಗತ್ತೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಕ್ರಬ್ ಬಂದ್ಬಿಟ್ಟು ದಾಳಂಬ್ರಿದು ಇದು ಸ್ಕ್ರಬ್ ಬಂದು ನಾನು ದಾಳಂಬ್ರಿದು ಯೂಸ್ ಮಾಡ್ತಾ ಇದ್ದೀನಿ, ಪ್ರೊಮಗ್ರಾನೇಟ್ ಇದು. ನನಗೆ ಚೆನ್ನಾಗಿ ಸೆಟ್ ಆಯ್ತು. ನಾನು ಇದೇ ಖಾಲಿ ಆದ್ರೂ ನಾನು ಇದೇ ತರ್ಸ್ಕೊಂತೀನಿ. ಸ್ಕ್ರಬ್ ಬಂದು ಜೆಲ್ ಬಂದು ಆರೆಂಜ್. ನೀವು ನಾರ್ಮಲ್ ಟೈಮಲ್ಲಿ ನಿಮಗೆ ಫೇಸ್ ವಾಶ್ ಮಾಡ್ಕೊಂಡಿರ್ತೀರಲ್ವಾ, ಇದು ಜೆಲ್ ಯೂಸ್ ಮಾಡ್ಬೋದು ಸಾಯಂಕಾಲದ ಹೊತ್ತು, ನೈಟ್ ಹೊತ್ತು. ನಾನು ಇದು ಬಂದು ಜೆಲ್ಲು ಆರೆಂಜ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ ಆದಮೇಲೆ ಇದು. ನೆಕ್ಸ್ಟ್ ಬಂದು ನಾನು ಫೇಸ್ ಮಾಸ್ಕ್ ಬಂದು ನಾನು D10 ಆಗಿದ್ರೆ ಟ್ಯಾನ್ ಯೂಸ್ ಮಾಡ್ಬೋದು. ಕೇಸರಿ ಹೂವು ಮತ್ತು ಇದು ಅರ್ಶಿಣದ ಕೊಂಬಿಂದ ಮಾಡಿರ್ತಾರೆ. ಇದು ಟ್ಯಾನ್ ಆಗಿದ್ರೆ ಇದು ಯೂಸ್ ಮಾಡಿ. ನಿಮಗೆ ಫಂಕ್ಷನ್ಗಳಿಗೆಲ್ಲ ಏನೇನೋ ಹೋಗ್ಬೇಕು ಅಂದರೆ ನಾನು ಗೋಲ್ಡ್ ಜೆಲ್ ಪ್ಯಾಕ್, ಇದು ಬ್ರೈಟ್ನೆಸ್ ಕೊಡುತ್ತೆ. ತುಂಬ 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 ಇಷ್ಟ ಆಗಿರೋದು ಅಂದರೆ ಪ್ಯಾಕ್ ಇದು. ಒಂದೊಂದ್ಸಲ ಎಲ್ಲೂ ಸಿಕ್ಕಲ್ಲ, ಅಮೆಝಾನಲ್ಲಿ, ಪರ್ಪಲ್ ಎಲ್ಲೂ ಸಿಕ್ಕಲ್ಲ. ಇರೋವಾಗ ತೊಗೊಂಡ್ಬಿಡ್ಬೇಕಂದ್ರೆ 1 ಬಾಕ್ಸ್ ತೊಗೊಂಡ್ರೆ ಎಷ್ಟೋ ತಿಂಗಳು ಬರುತ್ತೆ. ನನಗಂತೂ ನಾನು ವರ್ಷಕ್ಕೆ 2 ಸಲ 3 ಸಲ ಯೂಸ್ ಮಾಡ್ತೀನಿ. ಏನಾನ ಫಂಕ್ಷನ್ ಇದ್ರೆ ಒಂದೊಂದ್ಸಲ ಫಂಕ್ಷನ್ಗೂ ನಾನು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬರೀ ನಾನು ಒಂದು ವರ್ಷಕ್ಕೆ 2-3 ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಇನ್ನ ಡೇಟ್ ಇರುತ್ತೆ, ಇನ್ನು 3 ವರ್ಷ ಡೇಟ್ ಕೊಟ್ಟಿರ್ತಾರೆ, ಯಾವಾಗನ ಯೂಸ್ ಮಾಡ್ಕೊಬೋದು. ನಿಮ್ಗೆ ಬೇಕು ಅಂದರೆ ತುಂಬ ಮಂತ್ಗೂ ಒಂದೊಂದು ತಿಂಗಳಿಗೂ ಯೂಸ್ ಮಾಡ್ಕೊಬೋದು, 1 ಮಂತ್ಗೆ ಒಂದ್ಸಲ ಯೂಸ್ ಮಾಡ್ಕೊಬೋದು. ತುಂಬ ಟ್ಯಾನ್ ಆಗಿ ರಿಂಕಲ್ಸ್ ಜಾಸ್ತಿ ಆಗಿದ್ರೆ ಮಂತ್ಲಿ ಒಂದ್ಸಲ ಯೂಸ್ ಮಾಡ್ಕೊಬೋದು. ನಿಮ್ಮ ಇಷ್ಟ, ನಿಮಗೆ ಫ್ರೀ ಇದ್ದರೆ ಯಾವಾಗನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಯಾಕ್ ಒಂದು ಹಾಕ್ಕೊಂಡ್ರೂ ಆಗತ್ತೆ, ಟೈಟ್ ಆಗತ್ತೆ. ಯೂಸ್ ಮಾಡಿ ನನಗೆ ಮೆಸೇಜ್ ಹಾಕಿ ಯಾವ ಥರ ಐತೆ ಅನ್ನೋದು. ಹಿಂದಿನ ವಿಡಿಯೋಲ್ಲಿ ನಾನು ಇದು ಬೇಳೆದು ಆಮೇಲೆ ರೈಸ್ದು ನಾನು ಅಪ್ಲೋಡ್ ಮಾಡಿದ್ದೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನನಗೆ ವರ್ಕ್ ಆಗ್ತೈತೆ ಅಂದ್ಬಿಟ್ಟು. ನಾನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಅಷ್ಟೇ, ನೀವು ಪರ್ಪಲಿಂದ ಬೈ ಮಾಡ್ಕೊಳ್ಳಿ, ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ, ಇಲ್ದಿರ ಮಾತ್ರ ಇರಲ್ಲ. ಒಂದ್ಸಲ ತರಿಸ್ಕೊಂಡು ಚಿಕ್ಕ ಬಾಕ್ಸಲ್ಲಿ. ಇದು ಬಂದು ದೊಡ್ಡ ಫಸ್ಟ್ ಬಂದು ನಾನು ಗುಡ್ ವೈಬ್ಸ್ ಇಂದ ಪ್ರೊಮೋಗ್ರಾನೇಟ್ದು ನಾನು ದಾಳಂಬ್ರಿದು ನಾನು ಸ್ಕ್ರಬ್ ತೊಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸ್ಕ್ರಬ್ ತೊಗೊಂಡು ಫಸ್ಟು
ಸ್ವಲ್ಪ ತಗೊಳ್ಳಿ, ಲೈಟಾಗೆ ಫೇಶಿಯಲ್ ಮಾಡ್ಕೊಬೇಕು, ಅಂದರೆ ಸ್ಕ್ರಬ್ ಮಾಡ್ಕೊಬೇಕು, ಫೇಶಿಯಲ್ ಅಲ್ಲ, ಲೈಟಾಗೆ. ನೀವು ತುಂಬ ಆಡಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಸ್ಮೂತಾಗಿರುತ್ತೆ ಸ್ಕಿನ್ ಮಾತ್ರ. ನಾವು ಲೈಟಾಗಿ ಯಾವಾಗೂ ಅಷ್ಟೇ ಲೈಟಾಗಿ ಸ್ಮೂತಾಗಿ ಮಾಡಿಕೊಂಡ್ರೆ ನಿಮಗೂ ಸ್ಕಿನ್ನು ಸೇಫ್ಟಿ ಆಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಲೇಯರ್ ಸ್ಕಿನ್ ಇದಾದರೆ ಟ್ಯಾನ್ ಆಗೋಗುತ್ತೆ, ಅದಕ್ಕೋಸ್ಕರ ಲೈಟಾಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಬೋದು. ಆಮೇಲೆ ಕಣ್ಣಿನ ಹತ್ರ, ಮೂಗ್ ಹತ್ರ ಎಲ್ಲ ಕ್ಲೀನಾಗಿ ಈ ಥರ ಸ್ಕ್ರಬ್ ಲೈಟಾಗಿ ಮಾಡಿಕೊಂಡ್ರೆ ಅಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಅಂದರೆ ಕ್ಲೀನಾಗಿ ಬರುತ್ತೆ. ಕ್ಲೀನಾಗೆ ಐಸ್ ಹತ್ರ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಯಾವ ಥರ ಸ್ಕ್ರಬ್ ಮಾಡ್ಕೊಬೇಕು. ಒಟ್ಟಿನಲ್ಲಿ ಆಡಾಗಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ. 1 ನಿಮಿಷ ಅಷ್ಟೇ, ನಾನು 1 ಮಿನಿಟ್ ಅಷ್ಟು ನಾನು ಮಾಡ್ಕೊತೀನಿ ಅಷ್ಟೇ. ನೋಡಿ ಇಲ್ಲೆಲ್ಲ ವೈಟ್ ಹೆಡ್ಸ್ ಇರುತ್ತೆ, ಆಮೇಲೆ ನೋಸ್ ಹತ್ರ ಎಲ್ಲ ವೈಟ್ ಹೆಡ್ಸ್ ಇರುತ್ತೆ. ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ಸ್ಕ್ರಬ್ ಆಯ್ತು. ನಾನು ಇವಾಗ ಸ್ಟೀಮ್ ತಗೊಳ್ಳೋಣ. ನಿಮ್ಮ ಮನೇಲಿ ಈ ಥರ ಸ್ಟೀಮ್ ಇದ್ರೆ ಈ ಥರ ತಗೊಳ್ಳಿ. ಏನು ನಿಮಗೆ ಶಾಪ್ಸಲ್ಲೆಲ್ಲ ಒಂದು 250-300 ಇರುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ. ಈ ಥರ ಸ್ಟೀಮ್ ತಗೊಳ್ಳಿ. ಇಲ್ಲ ಅಂದರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಸ್ಟೀಮ್, ಒಂದು ಟವಲ್ ಕ್ಲೋಸ್ ಮಾಡ್ಕೊಂಡು ಸ್ಟೀಮ್ ತಗೊಳ್ಳಿ. ತುಂಬಾ ಜನ ಮನೆಯಲ್ಲಿ ಈ ತರ ಸ್ಟೀಮ್ ಇರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಮನೇಲಿ ಈ ತರ ಸ್ಟೀಮ್ ಇದ್ರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟು ಸ್ಟೀಮ್ ತಗೊಂಡು, ಯಾರ ಮನೇಲಿ ಇಲ್ವೋ, ಇವಾಗ ನಮ್ಮ ಮನೇಲಿ ಇಲ್ಲ ಅನ್ನೋದು ಕಮೆಂಟ್ಸ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ಒಂದು ಸ್ಟೀಲ್ ಬಟ್ಲಲ್ಲಿ ನೀರ್ ಇಟ್ಕೊಂಡಿದ್ದೀನಿ. ಆ ಚೆನ್ನಾಗಿ ಕಾಯ್ದ ಮೇಲೆ ನಾವು ಅದು ಈ ತರ ಸ್ಟೀಮ್ ತಗೊಬಹುದು. ನೋಡಿ ಈ ತರ ಬರುತ್ತೆ ಸ್ಟೀಮ್ ಬಂದು. ಈ ತರ ಸ್ಟೀಮ್ ತಗೊಬಹುದು, ಇಲ್ಲ ಸ್ಟವ್ ಆಫ್ ಮಾಡಿ ತಗೊಬಹುದು, ಫ್ಲೇಮ್ ಸಣ್ಣ ಇಟ್ಕೊಂಡು ನೀವು ತಗೊಬಹುದು. ಕ್ಲೀನ್ ಆಗಿ ತಗೊಂಡ್ರೆ ಸ್ವಲ್ಪ ಹೊತ್ತು, ಒಂದು 3-4 ಮಿನಿಟ್ಸ್ ಅಷ್ಟು ನೀವು ತಗೊಳ್ಳಿ. ಟ್ಯಾನು ರಿಮೂವ್ ಆಗುತ್ತೆ, ಫೇಸ್ ಗ್ಲೋ ಇರುತ್ತೆ ನಮ್ಗೆ. ಬೇಗ ಸ್ಟೀಮ್ ಬರ್ಬೇಕಂದ್ರೆ ಟವಲ್ ಕ್ಲೋಸ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಬರುತ್ತೆ. ಇದು ಸ್ಟೀಮ್ ಆಯ್ತು. ನೋಸ್ ತೆಗಿಯೋದು ನಿಮ್ಗೆ ಸ್ಟಿಕ್ ತರ ಬರುತ್ತೆ, ಅಂದ್ರೆ ಒಂದ್ ಕಡ್ಡಿ ತರ ನೋಸಲ್ಲಿ ತೆಗಿಯೋದು. ಅದು ಇಲ್ಲ ಅಂದ್ರೆ, ಅದಿದ್ರೆ ಅದ್ರಲ್ಲಿ ತೆಗಿಬಹುದು. ಇಲ್ಲಾಂದ್ರೆ ಈ ತರ ಏರ್ ಪಿನ್, ಅಂದ್ರೆ ಎಲ್ಲ ಟಿಪ್ಸ್ ಅನ್ಬಿಟ್ಟು ಹೇಳ್ತಾ ಇರೋದು, ಅರ್ಥ ಆಗುತ್ತೆ. ಒಬ್ಬೊಬ್ರು ಮನೇಲಿ ಇರಲ್ಲ, ಒಬ್ಬೊಬ್ರು ಮನೇಲಿ ಇರತ್ತೆ. ಅದಕ್ಕೋಸ್ಕರ ಇದು ಹೋಮ್ ಫೇಶಿಯಲ್ ನಾನು ತೋರಿಸ್ತಾ ಇರೋದಲ್ವಾ, ಅದಕ್ಕೋಸ್ಕರ ಯಾರ ಮನೇಲಿ ಎಲ್ಲ ಇರತ್ತೆ ಆ ತರದಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಏರ್ ಪಿನ್. ಏರ್ ಪಿನ್ ಅಲ್ಲಿ ಕ್ಲೀನ್ ಆಗಿ ಈ ತರ ತೆಗೆದ್ರೆ, ಅದು ಬಿಸಿ ಇರತ್ತಲ್ವಾ, ಸ್ಟೀಮ್ ಆಗಿರೋದು ಬಿಸಿ ಇರೋವಾಗ ಈ ತರ ತೆಗ್ದ್ಬಿಟ್ರೆ ಕ್ಲೀನ್ ಆಗಿ ಬಂದ್ಬಿಡತ್ತೆ. ವೈಟ್ ಹೆಡ್ಸೇ ಆಗ್ಲಿ ಬ್ಲ್ಯಾಕ್ ಹೆಡ್ಸೇ ಆಗ್ಲಿ ಈ ತರ ಬರುತ್ತೆ ನೋಡಿ. ಈ ತರ ಇದ್ರಲ್ಲೇ, ಇವಾಗ ಅಸಹ್ಯ ಪಡ್ಕೊಂಬೇಡಿ, ಇದ್ರಲ್ಲೇ ಇರತ್ತೆ ವೈಟ್ ಹೆಡ್ಸ್ ಎಲ್ಲ ಬ್ಲ್ಯಾಕ್ ಹೆಡ್ಸ್. ಸ್ಮೂತ್ ಆಗಿ ತೆಗೀರಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಇವಾಗ ಒಂದ್ಸಲ ಫೇಸ್ ಕ್ಲೀನ್ ಆಗಿ ಸುಮ್ಮನೆ ವಾಶ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಆಯ್ತು. ಇವಾಗ ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆರೆಂಜ್ ಅಲ್ಲೇ ಜೆಲ್ ಯೂಸ್ ಮಾಡಬೇಕು. ಅಂದ್ರೆ ಮಸಾಜ್ ಮಾಡ್ಬೇಕಲ್ವಾ, ನಿಮ್ಗೆ ಮಸಾಜ್ ಇಲ್ಲ ಅಂದ್ರೆ ಡೈರೆಕ್ಟ್ ಪ್ಯಾಕ್ ಹಾಕೊಬಹುದು. ಮಸಾಜ್ ಮಾಡ್ಕೊಂಡ್ರೆ ಗ್ಲೋ ಬರುತ್ತೆ, ಅದಕ್ಕೋಸ್ಕರ ಸ್ಕಿನ್ ಸ್ಮೂತ್ ಆಗುತ್ತೆ. ನೋಡಿ ಈ ತರ ಆರೆಂಜಸ್ ಜೆಲ್ ಇದು. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡಿ ಈ ತರ ಒಂಥರ ಸ್ಪಾಂಜ್ ತರ ಬರುತ್ತೆ, ನಿಮ್ಗೆ ಎಲ್ಲ ಸ್ಟೋರ್ಸಲ್ಲೂ ಸಿಗತ್ತೆ. ಅಂದ್ರೆ ಸ್ಕ್ರಬ್ ಮಾಡೋದು ಇದರಲ್ಲಿ ಡಿಪ್ ಮಾಡ್ಕೊಂಡು, ಇವಾಗ ನಾನು ಮಸಾಜ್ ಮಾಡ್ಕೊಂಡಿದ್ದೀನಲ್ವ, ಅದು ಕ್ಲೀನಾಗಿ ಒರೆಸ್ಕೊಬೇಕು. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಕ್ಲೀನಾಗಿ ವಾಶ್ ಬೇಷನ್ ಹತ್ರ ಹೋಗಿ ವಾಶ್ ಮಾಡ್ಕೊಬೋದು. ಸ್ಕ್ರಬ್ ಆಯಿತು, ಫೇಸ್ ಮಸಾಜ್ ಆಯಿತು. ಇವಾಗ ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ. ಗುಡ್ ವೈಬ್ಸ್ ಇಂದಾನೆ ನಾನು ಇದು ಗುಡ್ ವೈಬ್ಸ್ ಇಂದ ನಾನು ಡಿ ಟ್ಯಾನ್, ತುಂಬ ಜನಕ್ಕೆ ಡಿ ಟ್ಯಾನ್ ಇದ್ರೆ ಡಿ ಟ್ಯಾನ್ ಯೂಸ್ ಮಾಡ್ಬೋದು.
ಇದು ಯೂಸ್ ಮಾಡ್ಬೋದು. ನಂದು ಇವಾಗ ಇದು ಖಾಲಿ ಆಗೈತೆ, ಅಂದರೆ ಡಿ10 ಯೂಸ್ ಮಾಡ್ತಾ ಇದ್ದೀನಿ. ನನಗೇನು ಅಂದರೆ ಇದು ಸಿಕ್ಕಿರಲಿಲ್ಲ, ಅಂದರೆ ನನಗೆ ಸೂಟ್, ನನ್ನ ಫೇಸಿಗೆ ಸೂಟ್ ಆಗಿರೋದು ಬ್ರೈಟ್ನಿಂಗ್ ಜೆಲ್ ಮಾಸ್ಕ್. ಇದು ನಂಗೆ ತುಂಬ ಸೂಟ್ ಆಯಿತು. ನನಗೆ ತುಂಬ ಸಲ ನನಗೆ ಅಂದರೆ ಆರ್ಡ್ರ್ ಮಾಡುವಾಗ ನಂಗೆ ಸಿಕ್ಕಲೇ ಇಲ್ಲ. ತುಂಬ ಸಲ ನಾನು ಟ್ರೈ ಮಾಡಿದೆ. ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರೋದು, ಇವಾಗ ಬಂದೈತೆ. ನನಗಿದು ಅಷ್ಟು ವರ್ಕ್ ಆಗಲ್ಲ, ಅಂದರೆ ವರ್ಕ್ ಆಗುತ್ತೆ ಇಲ್ಲ ಅನ್ನಲ್ಲ, ಡಿ10 ರಿಮೂವ್ ಆಗುತ್ತೆ. ಇದು ಯೂಸ್ ಮಾಡಿ ಇದು ಬಂದು ಫಂಕ್ಷನ್ಗೆ ಯೂಸ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ತುಂಬ ಟ್ಯಾನ್ ಆಗಿದ್ರೆ ಡಿ10 ಯೂಸ್ ಮಾಡಿ. ಇದು ಫಂಕ್ಷನ್ಗೆ ಯೂಸ್ ಮಾಡಿ. ಇದು ನಾರ್ಮಲ್ ಮಂತ್ಲಿ ಒಂದ್ಸಲ ಯೂಸ್ ಮಾಡ್ಬೋದು. ಇದು ಖಾಲಿ ಆಗೈತೆ. ನಾನು ಇದು ಬಂದು ಇವಾಗ ನಾರ್ಮಲಾಗಿ ಸ್ವಲ್ಪ ಎತ್ಕೊಂಡು ಮಾಮೂಲಿ ಪ್ಯಾಕ್ ಹಾಕೋಣ ನೋಡಿ. ಜೆಲ್ ಥರ ಇವಾಗ ನೀವು ಜೆಲ್ಲು, ಆರೆಂಜ್ ಜೆಲ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ತುಂಬ ಜನ ಮದುವೆಗೆ ಸಿಲ್ವರ್ ಪ್ಯಾಕು, ಗೋಲ್ಡ್ ಪ್ಯಾಕ್ ಆ ಥರ ಯೂಸ್ ಮಾಡ್ತಾರೆ. ನಾನು ಬಂದು ನನಗೆ ಗೋಲ್ಡ್ ಪ್ಯಾಕ್ ನನಗೆ ಚೆನ್ನಾಗಿ ಸೂಟ್ ಆಗೈತೆ. ನಾನು ಯಾವಾಗೂ ಅಷ್ಟು ಇದೇ ಯೂಸ್ ಮಾಡೋದು. ಕ್ಲೀನಾಗಿ ಫೇಸ್ ಎಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಕಣ್ಣತ್ರನೂ ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ನನಗೆ ತುಂಬ ಡಾಟ್ ಸರ್ಕಲ್ಸ್ ಐತೆ, ಅದಕ್ಕೋಸ್ಕರ ನಾನು ಕಣ್ಣತ್ರನೂ ಯೂಸ್ ಮಾಡ್ತೀನಿ. ಪ್ಯಾಕ್ ಹಾಕ್ಕೊಂಡಿರೋದಾಯಿತು. ಒಂದು 15 to 20 ಮಿನಿಟ್ಸ್ ಬಿಡೋಣ, ಡ್ರೈ ಆಗಬೇಕು. ಸಾಕು, ಇದು ಡ್ರೈ ಆಗೈತಲ್ವ. ಇವಾಗ ಕ್ಲೀನಾಗಿ ಬೇಕಾಗಿದ್ರೆ ನೀವು ವಾಶ್ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಕ್ಲೀನಾಗಿ ತೆಗಿಬೋದು. ಈ ಥರ ತೆಗೆದ್ಬಿಟ್ಟು ಬೇಕಾಗಿದ್ರೆ ಈ ಥರ ಕ್ಲಾತಲ್ಲಿ ಸ್ಪಂಜಲ್ಲಿ ತೆಗೆದ್ಬಿಟ್ಟು ನೀವು ಬೇಕಾದ್ರೆ ವಾಶ್ ಮಾಡ್ಕೊಂಡ್ರೆ ಕ್ಲೀನಾಗಿ ಬಂದ್ಬಿಡತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ಇದೆಲ್ಲ ಆಗೋಗುತ್ತೆ. ಈ ಥರ ಒರೆಸ್ಕೊಂಡು ಆಮೇಲೆ ಬೇಕಾಗಿದ್ರೆ ನೀವು ವಾಶ್ ಮಾಡ್ಕೊಬೋದು. ಎಲ್ಲರ ಕಮೆಂಟ್ಸ್ ಮೇಲೆ ನಾನು ನನ್ನ ಫೇಶಿಯಲ್ ಕಿಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ತಗೊಂಡು ಫೇಶಿಯಲ್ ಮಾಡ್ಕೊಂಡು ನೋಡಿ. ಆರಾಮಾಗೆ ಎಲ್ಲೋ ಫೇಶಿಯಲ್ಗೆ ಹೋಗೋ ಕೆಲಸ ಇರಲ್ಲ, ಮನೇಲೆ ಆರಾಮಾಗೆ ಮಾಡ್ಕೊಬೋದು. ಗ್ಲೋನು ಇರತ್ತೆ ನಿಮಗೆ. ನಾನು ಬಂದು ಚಿಕ್ಕ ವಯಸ್ಸಲ್ಲಿ 15 ಇಯರ್ಸಿಂದ ನಾನು ಫೇಶಿಯಲ್ ಮಾಡ್ಕೊತಾ ಇದ್ದೆ. ಅಂದರೆ ಫೇಶಿಯಲ್ ಅಂದರೆ ಹೋಮ್ ಮೇಡ್ ಫೇಶಿಯಲ್. ತುಂಬ ಇವಾಗ ಏಜ್ ಆಗ್ತಾ ನಾನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ, ಅದು ವಿಡಿಯೋ ಅನ್ಕೊಳ್ಳಿ ನೀವು. ಒಂದು 30 ಇಯರ್ಸಿಂದ 40 ಇಯರ್ಸ್ 50 ಇಯರ್ಸ್ಗೆಲ್ಲ ಮಾಡ್ಕೊಬೋದು ಫೇಶಿಯಲ್. ಅಂದರೆ ಹೋಮ್ ಮೇಡ್ ಫೇಶಿಯಲ್, ಅದು ಸ್ಕ್ರಬ್ ಅನ್ಕೊಬೋದು, ಫೇಶಿಯಲ್ ಅನ್ಕೊಬೋದು. ನಾನು ಬೇಕಾಗಿದ್ರೆ 15 ಇಯರ್ಸಿಂದ 25 ಇಯರ್ಸ್ವರೆಗೂ ಮಾಡ್ಕೊಳೋದು ಬೇಕಾಗಿದ್ರೆ ಹೋಮ್ ಮೇಡ್ ಕ್ಲೀನಪ್ ಆಗಲಿ ಫೇಶಿಯಲ್ ಆಗಲಿ ನಿಮ್ಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಆ ವಿಡಿಯೋ ಬೇಕಾಗಿದ್ರೂ ಅಪ್ಲೋಡ್ ಮಾಡ್ತೀನಿ. ತುಂಬ ವರ್ಷದಿಂದ ನಾನು ಅದು ಯೂಸ್ ಮಾಡ್ತಾಯಿದ್ದೆ. ಇವಾಗ ರೀಸೆಂಟಿಂದ ಇವಾಗ ಅದೇ ಮೈಸೂರು ದಾಲ್ ಅಂತೀವಲ್ಲ, ಒಬ್ಬೊಬ್ರು ಕಮೆಂಟ್ಸಲ್ಲಿ ಒಂದೊಂದ್ಸಲ ಬಾಯಿ ಮಿಸ್ಟೇಕ್ ಆಗಿರತ್ತೆ. ಅದು ಮೇಲೆ ಅಕ್ಕಿ ಹಾಕ್ಕೊಂಡು ಮಾಡಿರೋದು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ವಯಸ್ಸಾಗಿರತ್ತಲ್ವ, ತುಂಬ ರಿಂಕಲ್ಸ್ ಇರೋರು ಅದು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರಿ. ಮಂತ್ಲಿ ಒಂದ್ಸಲ ಪಕ್ಕ ರಿಸಲ್ಟ್ ಬಂದೇ ಬರುತ್ತೆ, ಇಲ್ಲ ಅಂತ ಇಲ್ಲ. ಟೈಟ್ ಆಗುತ್ತೆ ಸ್ಕಿನ್. ಇವಾಗ ಎಲ್ಲ ರಿಂಕಲ್ಸ್ ಇರತ್ತಲ್ವ, ಅದೆಲ್ಲ ಟೈಟ್ ಆಗುತ್ತೆ. ಅದು ಯೂಸ್ ಮಾಡಿ, ಇಲ್ಲ ಅಂತ ಇಲ್ಲ. ಚಿಕ್ಕ ಮಕ್ಕಳು ಅಂದರೆ 15, 20, 25 ಇಯರ್ಸ್ ಇರೋರು ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ತುಂಬ ಸ್ಕ್ರಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಏನಾನ ಅದು 15 ಇಂದ 25 ಇಯರ್ಸ್ 30 ಇಯರ್ಸ್ ಒಳಗಡೆ ನಿಮಗೆ ಫೇಶಿಯಲ್ ಅಂದರೆ ಹೋಮ್ ಮೇಡ್ ಫೇಶಿಯಲ್ ಬೇಕು ಅಂದರೆ, ಗ್ಲೋ ಇರಬೇಕು ಅಂದರೆ ಅದು ಕಮೆಂಟಲ್ಲಿ ತಿಳಿಸಿದ್ರೆ ಆ ವಿಡಿಯೋನ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಫೇಶಿಯಲ್ ಎಲ್ಲ ಮಾಡಿಕೊಂಡು ರಿಮೂವ್ ಮಾಡಿ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಇಷ್ಟೇ ನಾನು ಅಪ್ಲೈ ಮಾಡಿರೋದು. ನೀವೇ ನೋಡ್ತಾ ಇರ್ಬೋದು, ಗ್ಲೋ ಇರತ್ತೆ. ಇವತ್ತು ನೀವು ಮಾಡ್ಕೊಂಡ್ರು 3-4 ದಿವಸಕ್ಕೆ ಗ್ಲೋ ಇನ್ನೂ ಬರುತ್ತೆ. ಸ್ವಲ್ಪ ಎಲ್ಲನ ಫಂಕ್ಷನ್ಗೆ ಹೋಗ್ಬೇಕಂದ್ರೆ 3-4 ದಿವಸದ ಹಿಂದೆ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ದಿವಸ 2ನೇ ದಿವಸ ಸ್ವಲ್ಪ ಡಲ್ ಇರುತ್ತೆ. ಯಾಕಂದರೆ ಅದು ನಾವು ಮಾಡ್ಕೊಂಡಿರ್ತೀವಲ್ಲ, ನಾವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಫೇಸ್ ವಾಶ್ ಮಾಡ್ಕೊಬೇಡಿ. ಅಂದರೆ ಬರೀ ನೀರಲ್ಲಿ ತೊಳ್ಕೊಳ್ಳಿ, ಯಾಕಂದರೆ ಅದು ಗ್ಲೋ ಬರಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಕ್ಲೀನಾಗಿರುತ್ತೆ. ಒಟ್ಟಿನಲ್ಲಿ ಸರ್ಕಲ್ಸ್ ತುಂಬ ಐತೆ. ನಾನು ಇವಾಗ ರೀಸೆಂಟಾಗೆ ನಾನು ಬೇರೆ ಹೋಮ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಕಣ್ಣಿಗೆ ಯೂಸ್ ಮಾಡ್ತಾ ಇದ್ದೀನಿ. ಅದು ರಿಸಲ್ಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ವರ್ಷದಿಂದನೇ ತುಂಬ ಡಾಟ್ ಸರ್ಕಲ್ಸ್ ಇರೋದು. ಅದು ನನಗೆ ರಿಸಲ್ಟ್ ಬಂದರೆ ನಾನು ಅಪ್ಲೋಡ್ ಮಾಡ್ದಿರೋ ಮಾತ್ರ ಇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.